ರಾಧಾ ಭಗವತಿಯವರ ಕೃಷ್ಣ ಆಗ್ಬೇಕು ಅಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ರಾಧಾ ಭಗವತಿ ಅವರ ಕೃಷ್ಣ ಆಗ್ಬೇಕು ಅಂದ್ರೆ ಮೇಜರ್ ಆಗಿ ಲುಕ್ಸ್ ಇಂಪಾರ್ಟೆಂಟ್ ಆಗಲ್ಲ. ಹಿ ಶುಡ್ ಬಿ ಗುಡ್. ಎಲ್ರಿಗೂ ಮರ್ಯಾದೆ ಕೊಡಬೇಕು, ಯಾವತ್ತು ಬ್ಯಾಡ್ ವರ್ಡ್ ಯೂಸ್ ಮಾಡಬಾರ್ದು, ದೇವರನ್ನ ನಂಬಬೇಕು ಆ್ಯಂಡ್ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ವೆಲ್ ಸೆಟಲ್ಡ್ ಆ ಥರ ಈ ಥರ ಏನೂ ಇಲ್ಲ. ಚೆನ್ನಾಗಿ ಅಂದರೆ ಬೆಂಗಳೂರಲ್ಲಿ ಬದುಕೋಷ್ಟು ಏನಿದೆ ಅಷ್ಟು ಸಂಪಾದನೆ ಮಾಡಿದ್ರೆ ಸಾಕು. ಇವನ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್. ಸೊ ನನಗೂ ಅದೊಂದು ಸ್ಯಾಲ್ರಿ ಅಂತ ಇರುತ್ತೆ. ಸೊ ಇಬ್ಬರು ಕೂಡ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೋದು. ಇಬ್ಬರು ಒಟ್ಟಿಗೆ ಸೆಟಲ್ ಆಗ್ಬೋದು. ಸೊ ಸೆಟಲ್ ಆಗಿರೋರೇ ಬೇಕು ಅಂತ ಏನಿಲ್ಲ. ದಟ್ಸ್ ಫೈನ್. ಇದುವರೆಗೂ ಎಷ್ಟು ಪ್ರಪೋಸಲ್ಸ್ ಬಂದಿರ್ಬೋದು ನಿಮ್ಗೆ? ಇದು ಸೀರಿಯಲ್ ಇಂಟರ್ವ್ಯೂನ ಅಥವಾ ಪರ್ಸನಲ್ ಆಗಿ ಇಂಟರ್ವ್ಯೂ ತಗೊಳ್ತಿದ್ದೀರಾ? ತುಂಬಾನೇ ಪ್ರಪೋಸಲ್ಸ್ ಬಂದಿದೆ, ಬಟ್ ನನ್ಗೆ ಯಾವುದು ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ ಅನ್ನೋದಕ್ಕಿಂತ ಒಂದು ಈಗ ರೀಸೆಂಟ್ ಆಗಿ ಒಂದು ಟ್ರೋಲ್ ಆಯ್ತು. ಅವ್ರು ಇಷ್ಟಪಟ್ರೆ ನನಗಿಷ್ಟ ಆಗಲ್ಲ, ನಾನು ಇಷ್ಟಪಟ್ರೆ ಅವ್ರಿಗಿಷ್ಟ ಆಗಲ್ಲ. ಸೊ ಆ ಥರ ಆಗಿದೆ ಇಲ್ಲಿವರೆಗೂ. ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಆಗಿತ್ತಾ ಅಂತ? ಕ್ರಶ್ಶು ಯಾವುದೂ ಆಗಿಲ್ಲ. ಅಂದರೆ ನನ್ಗೆ ಹೇಗಂದರೆ ಈ ಸ್ವಲ್ಪ ಹಳ್ಳಿ ಥರ ಮೈಂಡ್ ಸೆಟ್ ನಂದು. ಓಕೆ, ಒಬ್ಬರನ್ನೇ ಲವ್ ಮಾಡಬೇಕು, ಒಬ್ಬರನ್ನೇ ಮದುವೆ ಆಗಬೇಕು ಅಂತ ಹೇಳಿ ನಾನು ಯಾರನ್ನ ಲವ್ ಮಾಡ್ತೀನೋ ಅವ್ರನ್ನೇ ಮದುವೆ ಆಗಬೇಕು. ಸೊ ಆ ಥರ ಇದ್ದಾಗ ಸ್ವಲ್ಪ ನೋಡಿ ಮಾಡಿ ಲವ್ ಮಾಡಬೇಕು ಅಂತ ಅಷ್ಟೆ. ಲವ್ ಮ್ಯಾರೇಜ್ ಮನೇಲಿ ಒಪ್ಪಲ್ಲ, ಬಟ್ ಇದು ನೋಡಿದ್ರೆ ಮೋಸ್ಟ್ಲಿ ಮನೇಲಿ ಬೀಳ್ಬೋದು ಏಟ್ಗಳು. ಬಟ್ ಸ್ಟಿಲ್ ಹೇಳ್ಬೇಕಾಗಿ ಬರ್ತಿದೆ ಅಮ್ಮ, ಐ ಆಮ್ ಸಾರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.